ಏನೋ ಕಮಲಕ್ಕ, ಈ ಕಾಲದ ಹೆಣ್ಮಕ್ಳಿಗೆ ಒಂಚೂರಾದ್ರೂ ಭಯ ಭಕ್ತಿನೇ ಬೇಡ ಈ ಕಾಲದಲ್ಲಿ. ಅದ್ಯಾಕೆ ರತ್ನ ಹಂಗ್ ಮಾತಾಡ್ತೀಯಾ? ಮಗು ಕಳ್ಕೊಂಡಿದ್ರೆ ಏನು ಆಗಿಲ್ಲ ತರಾನೇ ಇರ್ತಾರಪ್ಪ. ಅವ್ರದ್ದೇನ್ ಮನ್ಸೋ ಕಲ್ಲೋ ಒಂದು ಗೊತ್ತಾಗಲ್ಲ. ನಮ್ ಕಾಲದಲ್ಲಿ ಹಿಂಗಿರ್ಲಿಲ್ಲಪ್ಪ. ಮನೆ ತುಂಬಾ ಮಕ್ಳಿರೋದು, ಅದ್ರಲ್ಲಿ ಒಂಚೂರು ಯಾವ್ದಾದ್ರು ಒಂದ್ ಮಗುಗ್ ನೋವಾದ್ರೆ ಎದೆ ಬಡ್ಕೊಂಡ್ ಸತ್ತೋ ಬಿಡೋರು. ಯಪ್ಪ, ಎಂತ ವಿಚಿತ್ರ ಜನಗಳು. ಹೌದು ರತ್ನ, ಈ ದುಡ್ಡಿರೋರು ದಿಮಾಕೆ ಹಿಂಗೆ, ಇದೋದ್ರೆ ಇನ್ನೊಂದೋದ್ರೆ ಮತ್ತೊಂದು. ಅದಕ್ಕೆ ಏನೇನೋ ರೋಗಗಳು ಬಂದು ನರಳ್ತಾ ಇರೋದು. ಈ ಸಂಪತ್ಗೆ ಯಾಕೆ ಮಕ್ಳನ್ ಮಾಡ್ಕೊಳ್ಳೋ ನಾಟಕ ಆಡ್ತಾವೋ. ಇಬ್ರು ಬಾಯಿ ಮುಚ್ಕೊಂಡಿರ್ತೀರಾ? ನೋಡ್ತಾನೆ ಇದೀನಿ ಅವಾಗಿಂದ. ಬಾಯಿಗೆ ಬಂದಾಗ ಮಾತಾಡ್ತಾ ಇದೀರಲ್ಲ. ಅಯ್ಯೋ ಅಮ್ಮವ್ರೆ, ನಾವೇನ್ ಮಾತಾಡಿದ್ವಿ? ಏನ್ ಮಾತಾಡ್ತಾ ಇದ್ದೀರಾ? ಎಲ್ಲ ಕೇಳಿಸ್ಕೊಂಡೆ. ಈಗಿನ ಕಾಲದ ಹೆಣ್ಮಕ್ಳೇ ಬೇರೆ, ನಮ್ ಕಾಲದ ಹೆಣ್ಮಕ್ಳೇ ಬೇರೆ ಅಂತ ಹೇಳ್ತಾ ಇದ್ರಿ. ಅಮ್ಮವ್ರೆ, ಏನ್ ಮಾತಾಡ್ತಾ ಇದ್ರಾ? ನಾವ್ಯಾಕಂಗ್ ಮಾತಾಡೋಣ? ನೀವು ಮಗುನ ಕಳ್ಕೊಂಡು ಎಷ್ಟು ದುಃಖದಲ್ಲಿ ಇದ್ದೀರಾ ಅಂತ ನಮಗೂ ಗೊತ್ತು. ನಿಮ್ ಬಗ್ಗೆ ನಾವೇ ಹಿಂಗೆಲ್ಲ ಮಾತಾಡ್ತೀವ? ಸುಳ್ಳು ಹೇಳಿದ್ರೆ ಚೆನ್ನಾಗಿರಲ್ಲ. ನನಗೂ ಜೀವದ ಬೆಲೆ ಗೊತ್ತು. ನನಗೆ ಬೇಕು ಬೇಕು ಅಂತ ಮಗುನ ಕಳ್ಕೊಳ್ಳ. ಏನಂದ್ರಿ? ನಿಮ್ಮದೇ ತಾಯಿ ಮನ್ಸು ನನ್ನಲ್ಲಿ ಕಂಡ್ರಿದೆ. ಇವ್ರಿಬ್ರು ಸರಿ ಇಲ್ಲ ಅಣ್ಣ. ನನ್ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದಾರೆ. ಅಯ್ಯೋ ಯಜಮಾನ್ರೆ, ನಾವಿಬ್ರು ಕೆಲ್ಸದ ಬಗ್ಗೆ ಮಾತಾಡ್ತಾ ಇದ್ರೆ ಅಮ್ಮ ಅವ್ರು ತಪ್ಪಾಗಿ ತಿಳ್ಕೊಂತ ಇದಾರೆ. ಏಯ್, ಒಂದು ಮಾತಾಡ್ದೆ ಸಿಗದಾಕ್ಬಿಡ್ತೀನಿ. ರೀ, ಸಿಂಚನನ ಒಳಗಡೆ ಕರ್ಕೊಂಡು ಹೋಗಿ. ಸಿಂಚು, ಬಾ ಒಳಗಡೆ ಹೋಗು. ಅಣ್ಣ, ಇವ್ರಿಬ್ರು ಸರಿ ಇಲ್ಲ ಅಣ್ಣ. ನನ್ ಮುಂದೆ ಬಾಯಿಗೆ ಬಂದಂಗ್ ಮಾತಾಡಿದ್ರು. ಈಗ ನೋಡಿದ್ರೆ ಏನಿಲ್ಲ ಅಂತ ನಾಟಕ ಮಾಡ್ತಾರೆ. ಒಂದು ಕೆಲಸ ತಗೊಂಡು ಆಯ್ತು, ಬರವಾ, ನಾನು ಆಮೇಲೆ ಮಾತಾಡ್ತೀನಿ. ನಾನು ಮಾತಾಡ್ತೀನಿ, ಬರವಾ, ಬಾ ನೀನ್ ಬರವಾ. ಏನ್ರಿ, ನನ್ನ ಮಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರ? ಅಮ್ಮೋರೆ, ನಿಮ್ಮನೆ ಅನ್ನ ತಿಂತಾ ಇದೀವಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. ನಿಮ್ಮನೆ ಅನ್ನ ತಿಂದು ಈ ನಾಲ್ಗೆ ಕೆಟ್ಟ ಮಾತಾಡಿದ್ರೆ ಹುಳ ಬೀಳಕ್ಕಿಲ್ವಾ? ಮಾವ, ಸಿಂಚನ ಮಗುನ ಕಳ್ಕೊಂಡಿದ್ರಿಂದ ಹೀಗಾಡ್ತಿದ್ದಾಳೆ. ಅವಳನ್ನ ಕಂಟ್ರೋಲ್ ಮಾಡದೆ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ ಮಾವ. ಇನ್ಮೇಲೆ ಚೆನ್ನಾಗಿ ನೋಡ್ಕೊಳ್ರವ ಅವಳನ್ನ. ಏಯ್, ನೀಬ್ರು ನಡ್ರೆ. ಅವಳ ಕಣ್ಣಿಗೆ ಬಿದ್ದರೆ ಇನ್ನೊಂದ್ಸರಿ ಸಿಗಾಕ್ಬಿಡ್ತೀನಿ. ನಡ್ರೆ, ನೀನ್ ಒಳಿಕ್ ಹೋಗೋಸಿ, ಸಮಾಧಾನ ಮಾಡೋಗವ. ಹೋಗಮ್ಮಿ, ಏನ್ ಸುಮ್ಮನೆ ನಿಂತಿದ್ಯಾ? ನಡಿ. ಅರೆ ಚಿನ್ನು ಮರಿ, ಹಲೋ. ಹೇಳಿ ಜಾನ್ವಿ ಅವರೇ, ಏನೋ ಸರ್ಪ್ರೈಸ್ ಎಲ್ಲ ರೆಡಿ ಆಯ್ತಾ? ಯಾವಾಗ ಸರ್ಪ್ರೈಸ್ ಅಂತ ಹೇಳಿದ್ನೋ ಆಗ್ಲೇ ಎಲ್ಲ ಹಾಳಾಯ್ತು. ನಾನೇನ್ ಮಾಡಿದೆ? ನಾನು ನನ್ನ ಪಾಡಿಗೆ ಮನೆ ರೋಡ್ನಲ್ಲೇ ಆಫೀಸ್ ಕಡೆಗೆ ಹೋಗ್ತಾ ಇದ್ದೀನಪ್ಪ. ಅದೆಲ್ಲ ಬಿಡಿ. ಈಗ ಆ ರೂಮ್ ಕೀ ಎಲ್ಲಿದೆ ಅಂತ ಹೇಳಿ. ಯಾವ ರೂಮ್ ಕೀ? ಅದೇ ರೀ, ಆ ರೂಮಲ್ಲಿ ತುಂಬಾ ಧೂಳಿದೆ, ಸಿಕ್ಕಾಪಟ್ಟೆ ಡಸ್ಟ್ ಇದೆ ಅಂತ ಹೇಳ್ತಿದ್ರಲ್ಲ, ಆ ರೂಮ್ದು. ಈಗ ಆ ರೂಮ್ ಕೀ ಯಾಕೆ ನಿಮ್ಗೆ ಜಾನ್ವಿ ಅವರೇ? ಆ ರೂಮಿಂದ ಜಿರಳೆಗಳು ತಿಗ್ನೆಗಳೆಲ್ಲ ಹೊರಗೆ ಬರ್ತಿತ್ತು. ಅದಕ್ಕೆ ಪೆಸ್ಟ್ ಕಂಟ್ರೋಲ್ನ ಕರ್ಸ್ಬಿಟ್ಟು ಇಡೀ ಮನೆಗೆ ಔಷಧಿನ ಸ್ಪ್ರೇ ಮಾಡಿಸಿದೀನಿ. ಈಗ ಅದೊಂದೇ ರೂಮ್ ಬಾಕಿ ಇರೋದು. ಅದಕ್ಕೆ ಕೇಳ್ತಿರೋದು ಕೀ ಎಲ್ಲಿದೆ. ಜಾನ್ವಿ ಅವರೇ, ಆ ಒಂದು ರೂಮಿನ ತಂಟೆಗೆ ಹೋಗ್ಬೇಡಿ ಅಂತ ನಮ್ಗೆ ಹೇಳಿದೀನಿ ತಾನೆ. ಯಾಕೆ ಅದನ್ನ ಮಾಡ್ತಾ ಇದ್ದೀರಾ? ಯಾಕ್ರಿ, ಆ ರೂಮ್ ವಿಷಯ ಬಂದಾಗೆಲ್ಲ ನನ್ನನ್ನು ಅವಾಯ್ಡ್ ಮಾಡ್ತಿದ್ದೀರಾ? ಆ ರೂಮಲ್ಲಿ ಅಂತದ್ದು ಏನಿದೆ? ಇವಾಗ ಆ ಕೀ ಎಲ್ಲಿದೆ ಅಂತ ಹೇಳ್ತಿರೋ ಇಲ್ವೋ? ರೀ, ನಾನು ನಿಮ್ಮನ್ನೇ ಕೇಳ್ತಿರೋದು, ಕೀ ಎಲ್ಲಿದೆ? ಹಲೋ ಜಾನ್ವಿ ಅವರೇ. ಹಲೋ ಹಲೋ, ನನಗೆ ನಿಮ್ಮ ಹಲೋ ಹಲೋ ರೀ, ಕೇಳಿಸ್ತಿಲ್ವಾ? ಹಲೋ, ನೆಟ್ವರ್ಕ್ ಸರಿ ಇಲ್ಲ ಅನ್ಸತ್. ಹಲೋ ರೀ, ಹಲೋ. You are trying to call is currently not reachable. ಅಯ್ಯೋ ರಾಮ, ಅಲ್ಲಿ ನೋಡಿದ್ರೆ ಕೀ ಸಿಗ್ತಿಲ್ಲ. ಇವ್ರ ಫೋನ್ ನೋಡಿದ್ರೆ ನಾಟ್ ರೀಚಬಲ್ ಬರ್ತಿದೆಯಲ್ಲ. ಸರ್, ಕೀ ಸಿಗ್ತಿಲ್ಲ. ನೀವು ಬೀಗ ಹೊಡೆದು ಕೆಲಸ ಮಾಡಿ. ಸರಿ ಮೇಡಮ್, ಆಯ್ತು.
ಜಾನ್ವಿ ಅವರೇ, ಯಾಕೆ ಹಿಂಗೆ ಮಾಡಕ್ಕೆ ಹೋದ್ರಿ? ಒಂದು ಮಾತು ನನಗೆ ಹೇಳಿದಿದ್ರೆ ನಾನೇ ಮುಂದೆ ನಿಂತು ಎಲ್ಲ ಮಾಡಿಸ್ಕೊಡ್ತಿರ್ಲಿಲ್ವಾ? ನೀವು ಕೆಲಸದಲ್ಲಿ ಬ್ಯುಸಿ ಇರ್ತೀರಾ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೀಗೆ ಮಾಡಿದೆ. ಅದು ಅಲ್ಲದೆ ಈ ರೂಮಿಂದ ಜಿರಳೆ ಬಂತು ನೋಡಿ, ಆ ಜಿರಳೆನ ನೀವು ನೋಡ್ಬಿಟ್ಟು ಹಾಲ್ಗೆ ಹಾಕೊಂಡು ಕುಡಿದ್ಬಿಟ್ರೆ ಅಂತ ಗಾಬರಿ ಆಯಿತು. ಅದಕ್ಕೆ ಹೀಗೆ ಮಾಡಿದೆ. ಯಾಕ್ರಿ, ನಾನೇನಾದರೂ ತಪ್ಪು ಕೇಳಿದ್ನಾ? ಇಲ್ಲ, ಏನೂ ತಪ್ಪಿಲ್ಲ. ಮತ್ತೆ ಈ ರೂಮ್ ಕಡೆ ಬರೋಕ್ಕೆ ಹೋಗ್ಬೇಡಿ ಅಷ್ಟೇ. ನೋಡಿ, ರೂಮ್ನಲ್ಲಿ ಕೆಮಿಕಲ್ಸ್ ಇದೆ ಅಂತ ಹೇಳಿದೆ ತಾನೆ. ಹೆಲ್ತ್ ಹೆಸರ್ಡ್ ಆಗುತ್ತೆ ಜಾನ್ವಿ ಅವರೇ. ನಿಮ್ಗೆ ಸೀರಿಯಸ್ನೆಸ್ ಅರ್ಥ ಆಗ್ತಿಲ್ಲ. ಸರಿ ಸರಿ, ಔಷಧಿ ಸ್ಪ್ರೇ ಮಾಡಿದ್ಮೇಲೆ 6 ಗಂಟೆ ಕಾಲ ಇಲ್ಲಿ ಇರಬಾರ್ದಂತೆ, ಹೊರಗಿರ್ಬೇಕಂತೆ. ನಡೀರಿ, ಹೊರಗೆ ಹೋಗೋಣ. ಸರಿ ಬನ್ನಿ.